ಫೈನಲಿ ಎಂಟ್ರಿ ಆಗ್ತಾ ಇದ್ದೀವಿ. ಒಂದು ಕಡೆ ಭಯ ವಿಡಿಯೋ ಮಾಡ್ಬೋದು ಇಲ್ವೋ ಅಂತ, ಇನ್ನೊಂದು ಕಡೆ ಮಾಡ್ಬೋದಲ್ಲ ಬಿಡು ಅನ್ನೋ ಥರ. ಎರಡು ಸೈಡ್ ಭಯ ಆಗ್ತಾ ಇದೆ ನನಗೆ. ವಿಡಿಯೋ ಮಾಡ್ಬೋದಾ ಮಮ್ಮಿ? ಮಾಡಂಗಿಲ್ಲ ಅನ್ಸುತ್ತಲ್ಲಮ್ಮ. ಇದೇ ಗೈಸ್ ಕುಣಿಸಿದ್ದು ದಂಬಾರಿ, ನೋಡ್ಕೊಂಬಿಡಿ ಇಲ್ಲಿಂದಾನೆ. ಮಾರ್ಬಲಲ್ಲಿ ಮಾಡಿರೋದು. ಇಲ್ಲೇ ಅಂತ ಇಲ್ಲೇ ಮೇಲೆ ಎಲ್ಲ ಬಂದ್ಬಿಟ್ಟು ರೂಮ್ಗಳು. ಮೇಲೆ ಎಲ್ಲ ಮಹಾರಾಜರು ಮಾರಾಣಿ ಆದ್ರೆ ಅವ್ರು ಇರೋದಲ್ಲ ಇಲ್ಲಿ. ಆಗಿನ ಕಾಲದಲ್ಲಿ ಇರ್ತಾ ಇದ್ವಿ, ಈಗ ಯಾರು ಇರ್ತಾರೆ? ಮಹಾರಾಜರ ಕಾಲದಲ್ಲಿ ಹಳೆ ಮನೆಗಳಲ್ಲಿ ಹಿಂಗೆ ಮೆರವಣಿಗೆ ಬರೋದು ದಸರಾಗೆ. ಓಹೋ, ಆಗಿನ ಕಾಲದಿಂದನೂ ಸ್ಟಾರ್ಟ್ ಆಗಿದೆ ಮೆರವಣಿಗೆ. ಹಂಗಾಗಿ ಇದನ್ನ ಫೋಟೋ ತರ ಮಾಡಿ ಇಟ್ಟಿದ್ದಾರೆ, ಚಿತ್ರ ಬರ್ಸಿ. ಹಳೆ ಕಾಲದಲ್ಲಿ ಮೈಸೂರು ಮನೆಗಳೆಲ್ಲ ಹೀಗೆ ಇತ್ತು, ಬೀದಿಗಳಲ್ಲಿ ಮೆರವಣಿಗೆ. ಆಗಿನ ಕಾಲದಲ್ಲಿ ಹಿಂಗ್ ಮಾಡೋರು ಆನೆ ಡೆಕೋರೇಷನ್. ಆವಾಗಿಂದನೂ ಇದೆ, ಜಂಬೂ ಸವಾರಿ ಅಂತಾರೆ. ಆನೆ ಮೇಲೆ ಬೇರೆ ಜಂಬೂ ಸವಾರಿ. ಓಹೋ, ಹೋಗ್ತಾ ಇತ್ತು ತೇರು. ಜನಗಳು ಹಿಂಗ್ ನೋಡೋರು. ಈಗಲೂ ಬೀದಿಗಳಲ್ಲೆಲ್ಲ ಹೋಗ್ತಾರಲ್ಲ ಮೆರವಣಿಗೆ, ಫುಲ್ ಮೈಸೂರು. ನೋಡಿದ್ದು ಅಂಬಾರಿ ಆನೆ. ಇಲ್ಲೇನೋ ಮನೆ ಬರ್ದವ್ರೆ, ಅಂಬಾರಿ ಆನೆ. ಅಂಬಾರಿ ಆನೆಗಳು. ಕಂಬಗಳು ಇವಾಗಿಂದ ಹಳೆ ಕಾಲದಿಂದ. ಫೋಟೋ ಸೆಕ್ಷನ್ಗೆ ಅಲೋ ಮಾಡಿದಾರಲ್ಲ, ಅದು ಗ್ರೇಟ್. ನಾರ್ಮಲ್ ಟೈಮಲ್ಲೆಲ್ಲ ಬಿಡೋಲ್ಲ ಅತ್ತೆ, ನಾರ್ಮಲ್ ಟೈಮಲ್ಲೆಲ್ಲ ಬಿಡೋಲ್ಲ ಗೈಸ್. ಫೋನೇ ಅಲೋ ಇರೋಲ್ಲ, ಫೋನ್ಸೇ ಅಲೋ ಇಲ್ಲ. ಈ ಟೈಮಲ್ಲಿ ಬಿಟ್ಟಿದ್ದಾರೆ, ಗ್ರೇಟ್. ಸೊ ನನ್ನ ಬ್ಲಾಗಲ್ಲಿ ಫುಲ್ ಮೈಸೂರಲ್ಲಿ ನೋಡ್ಕೊಂಡ್ಬಿಡಿ. ಯಾರ್ಯಾರು ಬಂದಿಲ್ಲ ಅವರು ಮೈಕ್ ತರಬೇಕಿತ್ತು ನಾನು, ಅಲ್ಲಮ್ಮ ಮೈಕ್ ತರಬೇಕಿತ್ತು ನಾನು. ಆಗಿನ ಕಾಲದಲ್ಲಿ ಲಿಫ್ಟ್, ಆಗಿನ ಕಾಲದಲ್ಲಿ ಲಿಫ್ಟ್ ಇತ್ತಂತೆ ಗೈಸ್. ಆಮೇಲೆ ಮರದಲ್ಲಿಗೆ ಎಲ್ಲ ಮೆಟ್ಲು, ಮರದ್ದು ಎಲ್ಲ ಉಡನ್. ಬಾ, ಈ ರೂಮ್ ನನಗೆ ಈ ರೂಮ್ಗಳಲ್ಲಿ ಏನಿದೆ ಅನ್ನೋದೊಂದು ರಹಸ್ಯ. ಹ್ಯಾಂಡ್ ಮೇಡ್ ಡಿಸೈನ್, ಕೈಯಲ್ಲಿ ಮಾಡಿರೋದು. ಅದ್ರೊಳಗೆಲ್ಲ ಏನಿದೆ ಅನ್ನೋದೊಂದು ನನಗೆ ಕುತೂಹಲ. ಏನಿರ್ಬೋದು ಅದ್ರೊಳಗಡೆ? ಆಗಿನ ಕಾಲದಲ್ಲಿ ಇರ್ತಾ ಇದ್ರು ಇದ್ರೊಳಗಡೆ. ನಮ್ಮ ಬಾಸ್ ಅದೇ ನೆನಪಾಗುತ್ತೆ. ಇದು ಆನೆ ಇದೆಯಾ? ನಾನು ಭೀಮಾ ನೋಡ್ಬೇಕು. ಭೀಮಾ ಸಕ್ಕದಂಗ್ ಮಾಡಿದಾರೆ. ಯಾರು ಶಿಲ್ಪಿ? ಶಿಲ್ಪಿ ಮನೆಯನ್ನು ಕೆತ್ತಿದ ಶಿಲ್ಪಿ ಯಾರ ಹತ್ರ? ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ದರ್ಬಾರ್ ಲಿಫ್ಟ್. ಓ, ದರ್ಬಾರ್ ಲಿಫ್ಟ್ ಅಂದ್ರೆ ದರ್ಬಾರ್ ಅಂದ್ರೆ ಏನು? ದರ್ಬಾರ್ ಅಂತಂದ್ರೆ ಇದು ಮಾಡ್ತಾರಲ್ಲ, ಮೀಟಿಂಗ್. ಇದು ಒಳಗೊಂದು ರೂಮ್ ಐತೆ. ನಂಗೆ ಆ ರೂಮ್ ಒಳಗೆ ಏನಿದೆ ಅಂತ ನೋಡ್ಬೇಕು ಅಂತ. ಆ ರೂಮ್ಗಳೊಳಗೆ ಅಲ್ಲ, ಈ ಬಾಗಿಲುಗಳು ಮಾಡೋಷ್ಟು ನಮಗೆ ನೋಡಮ್ಮ. ಇದು ತೋರಿಸು, ಇದೆಲ್ಲ ಹ್ಯಾಂಡ್ ಮೇಡ್ ಪ್ರಿಂಟ್ ಅಲ್ವಾ? ಹ್ಯಾಂಡ್ ಮೇಡ್. ಹೆಂಗ್ ಅಲ್ಲ, ಆ ಕಾಲದಿಂದ ಈ ಕಾಲ. ಚಕ್ಕದಾಗೈತೆ ನೋಡಿ ಗೈಸ್. ಆ ರಾಜಂದು ಅದೇನದು, ರಾಜ ಕುತ್ಕೊಳ್ಳೋದು ಸಿಂಹಾಸನಗೆ 50 ರೂಪಾಯಿ ಕೊಟ್ಬಿಟ್ಟು ನೋಡಿದ್ವಿ. ಕಣ್ ತುಂಬಾ ನೋಡಿದ್ವಿ, ಸಕ್ಕದಾಗೈತೆ. ಫುಲ್ಲು ಚಿನ್ನ, ಫುಲ್ಲು ಗೋಲ್ಡು, ಮಿಣ್ಕ ಕುಗ್ತೈತೆ ಕಣ್ಣಿಗೆ. ನಮ್ಮಮ್ಮ ರೋಸು ಗೈಸ್. ಅದೇನು ರೋಸು ಮುಟ್ಕೊಳ್ಳಲ್ಲ, ಮಾಡಲ್ಲ, ಒಟ್ನಲ್ಲಿ ಅದು ತಗೋಬೇಕು. 3 ರೋಸಿಗೆ 50 ರೂಪಾಯಿ ಅಂತೆ. ಕೊಡು 100 ರೂಪಾಯಿ ಚೇಂಜ್ ಕೊಟ್ಮೇಲೆ ಎಲ್ಲಿ ಖಾಲಿ ಆಯ್ತು. ಚೇಂಜ್ ಆಯ್ತದ?
ಬಾ 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 ಮತ್ತೆ ಕೊಟ್ಟಿದ್ದು ರೋಸು ರೋಸ್ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಅತ್ತೆ. ಚಿಕ್ಕ ಚಿಕ್ಕದೆಲ್ಲ ಅಷ್ಟು ರೇಟ್ ಹೇಳಿದ್ರೆ ನಾವು ತಗೊಳ್ಳೋರು ಹೆಂಗ್ ತಗೊಳ್ಳೋಣ? ಸಿದ್ದರಾಮಯ್ಯ ಬೇರೆ 2 ತಿಂಗಳಿಂದ ದುಡ್ಡೇ ಹಾಕಿಲ್ಲ. ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅಂತೆ. ಇವ್ರಿಗೆ ಬಂದಿದೆ ಅಂತೆ. ನಮ್ಮ ಇವ್ರಿಗೆ ಬಂದಿದೆ ಗೈಸ್, ಒಂದೇ ತಿಂಗಳು. ಈಗ ಮ್ಯಾಂಗೋ ಕಡಿಸ್ತಾರೆ ನಂಗೆ. ನಮ್ಮಮ್ಮ ಈಗ ಮ್ಯಾಂಗೋ ಕಡಿಸ್ತಾರೆ ನಂಗೆ. ಸಿಕ್ಕಾಬಡೆ ಜನ ಇದ್ದಾರೆ. ಎಷ್ಟು ಜನ ರಶ್ ಅಂದ್ರೆ ಕಾಲಿಡಕ್ಕೂ ಜಾಗ ಇಲ್ಲ, ಅಷ್ಟು ಜನ ರಶ್ ಇದ್ದಾರೆ. ಎಲ್ಲ ನೋಡಿದ್ರು ಕಾಲಿಡಕ್ಕೆ ಜಾಗ ಇಲ್ಲ ಒಳಗೆ. ನೋಡಿ ಒಳಗಂತೂ ಹೋಗಕ್ಕಾಗಲ್ಲ ದೇವರೊಳಗೆ. ಗೈಸ್ ಅವ್ರ ಅತ್ತೆ ಬಳೆ ತೋರಿಸ್ತಾವ್ರೆ ನಮ್ಮ ಅಕ್ಕನಿಗೆ. ಹೇಳ್ದೆ ಮದುವೆ ಆಗಕ್ಕ ಮುಂದೆ ಸಲ ತೋರ್ಸ್ಕೊ ಅಂತ. ಇನ್ನಲ್ಲಿ ಬಳೆ ತೊಡ್ಸ್ಕೊಂಡ್ಬಿಟ್ರು. ಮತ್ತೆ ತೋರಿಸಿದ್ರು ಗೈಸ್, ಚೆನ್ನಾಗಿದೆ ಗೈಸ್. ಈ ಬಿಸಿಲಲ್ಲಿ ಆಗ್ತಾ ಇಲ್ಲ ಗೈಸ್ ನನಗೆ. ನಂಗೆ ಮಾವಿನಕಾಯಿ ಕೊಡ್ಸಿಲ್ಲ ಅಂದ್ರೆ ಮುಗಿತ್ ನಿನ್ ಕತೆ. ಮಾವಿನಕಾಯಿ, ಸೌತೆಕಾಯಿ ಎಲ್ಲೋದ್ರು ಅತ್ತೆ ಎಲ್ಲೋದ್ರು? ನಮ್ಗೆ ಮಾವಿನಕಾಯಿ ತಿನ್ಬೇಕು. ಕಾಸ್ಟ್ಲಿ ಯಾರು ತಿಂತಾ ಅಲ್ಲ ಅಲ್ಲ, ಎಲ್ಲ 30. ಸೌತೆಕಾಯಿ 30. ಮನೆಗಿದ್ದಾಗ ಎಲ್ಲ ಬಿಸಾಡ್ತೀವಿ. ಇದು ಚಿಕ್ಕದು 20 ಅಂತ ಇದೆ. 3% ಚಾರ್ಜ್ ಐತೆ. ಆದರೂ ವ್ಲಾಗ್ ಮಾಡ್ತಾ ಇದ್ದೀನಿ, ಅದು ನಿಮಗೋಸ್ಕರ. ಇವಾಗ ನಾವು ಬಂದಿರೋದು ಸೇಂಟ್ ಮೇರಿ ಚರ್ಚ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಯಾವಾಗೋ ಬಂದಿದ್ದು ನೆನಪುಗಳು. ಫೋನ್ ಸ್ವಿಚ್ ಆಫ್ ಆಗೋವರೆಗೂ ವ್ಲಾಗ್ ಮಾಡ್ತೀನಿ. ಕ್ಯಾಂಡಲ್ಸ್ ಹಚ್ಚಿದ್ದಾರೆ ನೋಡಿ, ಎಷ್ಟು ತಣ್ಣಗಿದೆ ಗೊತ್ತಾ. ಪೀಸ್ ಅಲ್ಲಿ ಹಾಕಿದ್ರೆ ಬೀಳುತ್ತಾ? ಕಾಯಿನ್ಸ್ ಇಲ್ಲ ಅಲ್ಲ ಗೈಸ್. ಅಲ್ಲಿ ಒಂಡಿ ಒಳಗೆ ಕಾಸು ಹಾಕಿದ್ರೆ ಅದ್ರೊಳಗೆ ಬುಟ್ಟಿ ಒಳಗಡೆ ಬೀಳುತ್ತೆ. ಚೆನ್ನಾಗಿತ್ತು ಕಾನ್ಸೆಪ್ಟ್, ಫಸ್ಟ್ ಟೈಮ್ ನೋಡಿ. ರೋಸ್ರಿ ಕೊಡ್ಸಿದ್ರು ಬ್ಲೂ ಕಲರ್. ಏನಂದ್ರೆ ಚಾರ್ಜ್ ಮಾಡಲ್ಲ. ಅಣ್ಣ ಏನೋ ಸೆಲೆಕ್ಟ್ ಮಾಡಿದ್ದಾರೆ. ಏನಣ್ಣ ರಿಂಗಾ? ಈ ಥರ ಎಷ್ಟೊಂದು ಐತಲ್ಲ ಕಲೆಕ್ಷನ್. ರೋಸ್ರಿ ಕೊಡ್ಸಿದ್ರು, ಥ್ಯಾಂಕ್ಸ್. ಈಗ ಹೋಗಿ ಮಮ್ಮಿಗೆ ಹೇಳಿದ್ರೆ ನನಗೆ ಬೈಯಲ್ಲ, ಆ ಚಿನ್ನು ಹಾಕಾಗೆ ಬೈಯೋದವಳು. ಹಾಕಲ್ಲ ಮಾಡಲ್ಲ, ಏನು ಕೊಡಿಸ್ದೆ ಚಿನ್ನು ಅಂತ ಬೈತಾರೆ. ಇಲ್ಲಿಂದ ಏನಾದ್ರು ತೊಗೊಂಡೋಗೋಣ ಅಂತ. ಇವತ್ತು ಇಲ್ಲೇನೋ ಫಂಕ್ಷನ್ ಮಾಡ್ತಾರೆ ಅನ್ಸುತ್ತೆ, ಅದಕ್ಕೆ ಏನೇನೋ ಅರೇಂಜ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಫೈನಲಿ ಓವರಾಲ್ ಮೈಸೂರು ದಸರಾನ ನಾವು ನೋಡಿಕೊಂಡು ಆ್ಯಂಡ್ ಟಿಲ್ ಈವ್ನಿಂಗ್ ವೆಯ್ಟ್ ಮಾಡಿ ಲೈಟಿಂಗ್ಸು ಕೂಡ ನಾವು ನೋಡಿಕೊಂಡು ಹೊರಟ್ವಿ. ಆ್ಯಂಡ್ ನಾವು ನೆಕ್ಸ್ಟ್ ಡೆಸ್ಟಿನಿ ಹೊರಡ್ತಿರೋದು ಮಂಡ್ಯಗೆ. ಮಂಡ್ಯದಲ್ಲಿ ನಮ್ಮ ಅತ್ತೆಯವರಿದ್ದರು. ಸೊ ಆ ಫ್ಯಾಮಿಲಿನ ಮೀಟ್ ಮಾಡಿ ಆಫ್ಟರ್ ವೆರಿ ಲಾಂಗ್ ಟೈಮ್ ಆಗಿತ್ತು. ಸೊ ಮೀಟ್ ಮಾಡೋಕ್ಕೆ ಅಂತ ಹೋಗಿದ್ವಿ. ಸೊ ನೆನೆ ನೈಟ್ ವ್ಲಾಗ್ ಎಂಡಪ್ ಮಾಡೋಕ್ಕಾಗಿಲ್ಲ. ನಮ್ಮ ಅತ್ತೆ ಮನೆಗೆ ಬಂದಿದ್ದ ವ್ಲಾಗ್ ಮಾಡೋಕ್ಕೂ ಆಗಿಲ್ಲ. ಯಾಕೆ ಅಂದರೆ ಇಲ್ಲಿ ಇವರೊಬ್ಬರು
ಆ್ಯಂಡ್ ಇವ್ರೊಬ್ರು ಇಬ್ರು ಪೇಷನ್ಸ್ ಆಗ್ಬಿಟ್ಟವ್ರೆ ವ್ಲಾಗ್ ಮಾಡೋಕ್ಕೆ. ಅಲ್ಲಿ ಹಾಸ್ಪಿಟ್ಲಲ್ಲಿ ವ್ಲಾಗ್ ಮಾಡಬೇಕಾ, ಇವ್ರು ಅಳ್ತಾರದು ನೋಡ್ಬೇಕಾ, ಹೋಗ್ಲಿ ಇಲ್ಲಿ ಬಂದಿರೋಕ್ಕೆ ಸರ್ಪ್ರೈಸ್ ಕೊಡೋ ವ್ಲಾಗ್ ಮಾಡ್ಬೇಕಾ, ಆ ಸಿಚುವೇಶನಲ್ಲಿ ಇರಲಿಲ್ಲ. ನೈಟ್ ಮಲ್ಗೋಕ್ಕೆ ಎಷ್ಟು 2 ಗಂಟೆ 2:30 ನಾವಿಲ್ಲಪ್ಪ 1 ಗಂಟೆ. ಇವಾಗೂ ನನಗೆ ಬಿಟ್ಟರೆ ಮಲ್ಕೊಂತೀನಿ. ನಾವಿಲ್ಲೇ ಬಂದಿದ್ದು, ಇದು ನಮ್ಮ ಅತ್ತೆ ಮನೆ, ಮೈಸೂರು, ಮಂಡ್ಯ ಗೈಸ್, ಮಂಡ್ಯ. ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾರೆ, ಮಂಡ್ಯದಲ್ಲಿ ಇದ್ದೀವಿ. ಮಂಡ್ಯ. ಇದು ನನ್ನ ಸಿಸ್ಟರ್. ಇನ್ನಿಬ್ರು ನನ್ನ ತಮ್ಮ ಆಚೆ ಹೋಗ್ತಿದ್ದಾನೆ. ಟ್ರಾಫಿಕಲ್ಲಿ ನಾವು 2 ಅವರ್ಸ್ ಸಿಕ್ಕಾಕೊಂಡಿರೋದು. ಮೂವೇ ಆಗ್ತಾಯಿಲ್ಲ, 2 ಅವರ್ಸ್ ಆದರೂ ಗಾಡಿನೇ ಮೂವ್ ಆಗ್ತಾಯಿಲ್ಲ. ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ ನಮ್ಮ ಬೆಂಗಳೂರು ಗೊರಗುಂಟೆಪಾಳ್ಯ ಟ್ರಾಫಿಕ್ ಎಷ್ಟೋ ಪರವಾಗಿಲ್ಲ ಅನಿಸ್ಬಿಡ್ತು. ನಾನು ಆ ಟ್ರಾಫಿಕ್ ನೋಡಿಬಿಟ್ಟು ನಾಷ್ಟ ಮಾಡಿ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ವ್ಲಾಗ್ ಎಂಡ್ ಮಾಡೋಣ ಗೈಸ್. ಇದು ನನ್ನ ತಮ್ಮ. ಅಯ್ಯೋ ಎಷ್ಟು ಉದ್ದ ಗೊತ್ತು ಗೈಸ್, ನಂಗಿನ್ನ ಉದ್ದು. ನಾನು ಇವ್ರ ಮುಂದೆ ಕೊಳ್ಳಿ. ಬಾಯ್ ಅಮ್ಮ, ಬಾಯ್ ಬಾಯ್. ನಾವು ಹೋಗ್ತಾ ಇದೀವಿ. ಬಾಯ್, ನನ್ನ ಬಿಟ್ಟೋಗ್ರಿ. ಅಮ್ಮನಲ್ಲಿ ಮೇಕೆ ಮೆಸೇಜ್ ಬಿಟ್ಟು ಹೋಗ್ತಾ ಇದೀವಿ ಗೈಸ್. ಮೇಲೆ ಕಟ್ ಮಾಡ್ಬಿಟ್ರಿ, ಇವ್ರು ಕರೆದ್ಬಿಟ್ರಿ ಎಲ್ಲದಕ್ಕೂ. ದೃಢೀಕರಣ ಐತೆ. ಬರ್ತೀವಿ ಅಣ್ಣ, ನಾನಿಬ್ರು ಬರ್ತೀವಿ. ಸದ್ಯ ಸಿನ್ನೆ ಶಾಂತ. ಗೈಸ್ ಫೈನಲಿ ವಿ ರೀಚ್ಡ್ ಬ್ಯಾಂಗ್ಳೂರ್ ರೀಚ್ ಆದ್ವಿ. ನಾವು ಬಂದಿರೋ ಖುಷಿ ಯಾರು ಪಟಾಕಿ ಹೊಡಿತಾರೆ ಬೆಂಗ್ಳೂರಿಗೆ ಬಂದ್ವಿ ಅಂತ. ಅಯ್ಯೋ ದೇವ್ರೆ. ಗೈಸ್ ಫೈನಲಿ ಮನೆಗೆ ಬಂದ್ವಿ. 2 ದಿನ ಟ್ರಿಪ್ ಮುಗಿಸ್ಕೊಂಡು ಬ್ಯಾಗ್ ತಗೊಳ್ಳಮ್ಮ. ಚಿನಿ ಪಪ್ಪ ಇಲ್ಲೇ ಐತೆ. ನಮ್ಮಪ್ಪ 2 ದಿನ ನಮ್ಮನ್ನ ಮಿಸ್ಸೇ ಮಾಡ್ಕೊಂಡಿಲ್ಲ ಗೈಸ್. ಓಣ ಮುಗಡಿ ನೀನು, ಓಣ ಮುತ್ತಿದ್ದೆ ಮುಂಗರಿ. ಹಬ್ಬ ಸಾಕಾಯ್ತು. ಮನೆಗೆ ಬಂದ್ರೆ ಏನೋ ಒಂಥರ ನೆಮ್ಮದಿ. ಅಪ್ಪ 2 ದಿನ ಮಿಸ್ ಮಾಡ್ಕೊಂಡ್ರ ನೀವು ನಮ್ಮನ್ನ? ಬರೀ ಡವು ಗೈಸ್. ನಮ್ಮಪ್ಪ 2 ದಿನ ನೆಮ್ಮದಿಯಾಗಿರ್ತಾರೆ. ನನ್ನ ಕಟ್ಟ, ನಮ್ಮ ಮಮ್ಮಿ ಕಟ್ಟ. ಇಲ್ಲೇ ಪಪ್ಪಿ ಬಾಯ್ಲಿ. ಚಿನಿ ಅವ್ರ ಅಮ್ಮನೇ ಬೇಕು. ಅವ್ರ ಅಮ್ಮ ಏನಾದ್ರು ತಂದ್ಬಿಟ್ಟಿರ್ತಾರೆ. ಬಿಡವಾರ ಒಂದ್ಸಿನಿ ಓನೆ ಬಂಗೋರಿ ಅಂದ್ಬಿಟ್ರೆ ಹೋಗ್ಬಿಡೋದೆ. ಪಪ್ಪಿ ಟ್ರಿಪ್ ಎಲ್ಲ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಅ ಲಾಟ್. ಮೈಂಡ್ ರಿಲ್ಯಾಕ್ಸ್ ಆಯಿತು. ತುಂಬಾ ಲೈಕ್ ಫ್ರಸ್ಟ್ರೇಷನಿಂದ ಹೊರಗಡೆ ಬಂದಂಗಾಯಿತು. ಮೈಂಡೆಲ್ಲ ರಿಲ್ಯಾಕ್ಸ್ ಆಯಿತು. ಮತ್ತು ನಾಳೆ ಬ್ಯಾಕ್ ಟು ವರ್ಕ್ ಹೋಗಬೇಕು. ಸೊ ಇದು ಪಾರ್ಟ್ 1 ಪಾರ್ಟ್ 2 ಥರ ಬರುತ್ತೆ. ಸೊ ಕೀಪ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಟೇಕ್ ಕೇರ್. ಬೈ ಬೈ.